ರಾಮಾನುಜದಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 55, ಪ್ರಭಾವ ಪದ್ಧತಿ 25. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಶಮದಮ ಗುಣದಾಂತೋದಂತ ವೈದೇಶಿಕಾನಾಂ ಶರಣಂ ಅಶರಣಾನಾಂ ಮಾದೃಶಾಂ ಮಾಧವಸ್ಯ ಪದಕಮಲಮಿದಂ ತೇ ಪಾದುಕೆ ರಕ್ಷ್ಯಮಾಸೀತ್ ಅನುದಯ ನಿಧನಾನಾಂ ಆಗಮಾನಾಂ ನಿಧಾನಂ. ಓ ಪಾದುಕೆಯೇ, ಶಮ ದಮ ಗುಣ ಭಕ್ತಿಗಳಿಂದ ದೂರವಾಗಿಯೇ ಉಳಿದಿರುವ, ನಮ್ಮನ್ನು ರಕ್ಷಣೆ ಮಾಡುತ್ತಿರುವ, ಆದಿ ಅಂತ್ಯಗಳಿಲ್ಲದ ವೇದಗಳ ನಿಧಿಯಾಗಿರುವ ಮಾಧವನ ಪಾದಗಳನ್ನು ಯೋಗ್ಯಳಾದ ನೀನು ರಕ್ಷಿಸುತ್ತಿರುವೆ. ಹೀಗೆಂದು ಹೇಳಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಇಲ್ಲಿ ಶಮ ದಮ ಗುಣ ದಾಂತ ಎಂಬ ಪದಗಳನ್ನು ಉಪಯೋಗಿಸಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶಮ ಎಂದರೆ ಸಹನೆ, ಶಾಂತಿ. ದಮ ಎಂದರೆ ಸಂಯಮ. ಗುಣ ಎಂದರೆ ದಯಾಗುಣ. ದಾಂತ ಎಂದರೆ ಭಕ್ತಿ. ನಮ್ಮಲ್ಲಿ ಯಾವುದೂ ಇಲ್ಲವಲ್ಲ, ಎಲ್ಲದಕ್ಕೂ ದೂರ ನಾವು. ಆದರೂ ವೇದ ಉಪನಿಷತ್ತುಗಳ ನಿಧಿಯಾದ ಮಾಧವನು ನಮ್ಮನ್ನು ಕರುಣೆಯಿಂದ ಕಾಪಾಡುತ್ತಿರುವನು. ಅವನ ಪಾದಗಳನ್ನು ರಕ್ಷಿಸುತ್ತಿರುವ ಓ ಪಾದುಕೆಯೇ ಎಂದಿದ್ದಾರೆ. ಧರ್ಮದ ಮಾರ್ಗದಲ್ಲಿ ನಡೆಯುವ ಭಕ್ತರಿಗೆ ಶಮ ದಮಗಳು ಅತ್ಯಗತ್ಯ ಎಂದು ಭಾಗವತವು ಹೇಳುತ್ತದೆ. ಸತ್ಯಂ ದಯಾ ತಪಃ ಶೌಚಂ ತಿತಿಕ್ಷೇಕ್ಷ ಶಮೋದಮಃ ಅಹಿಂಸಾ ಬ್ರಹ್ಮಚರ್ಯಂಚ ತ್ಯಾಗ ಸ್ವಾಧ್ಯಾಯ ಅರ್ಜವಂ. ಸತ್ಯನಿಷ್ಠೆ, ಕರುಣೆ, ತಪಸ್ಸು, ಶುಚಿತ್ವ, ಸಹನೆ, ಸಂಯಮ, ಬ್ರಹ್ಮಚರ್ಯ, ಉದಾರ ತ್ಯಾಗ ಮತ್ತು ಶಾಸ್ತ್ರಗಳ ಅಧ್ಯಯನ ಇವೆಲ್ಲವೂ ಧರ್ಮದ ಘಟಕಗಳಾಗಿವೆ ಎಂದು ಹೇಳುತ್ತದೆ. ಇಲ್ಲಿ ಶ್ರೀ ವೇದಾಂತ ದೇಶಿಕರು ಗುಣ ಎಂಬ ಪದಕ್ಕೆ ಸರಿಯಾಗಿ ಮಾಧವ ಎಂಬ ತಿರುನಾಮವನ್ನು ಹೇಳಿದ್ದಾರೆ. ಮಾ ಎಂದರೆ ಲಕ್ಷ್ಮಿ, ದವ ಎಂದರೆ ಧರಿಸಿರುವವನು ಎಂದರ್ಥ. ಲಕ್ಷ್ಮೀದೇವಿಯನ್ನು ನಿರಂತರವಾಗಿ ಹೃದಯದಲ್ಲಿ ಇಟ್ಟುಕೊಂಡಿರುವವನು ಎಂದ ಮೇಲೆ ಕರುಣೆಗೆ ಯಾವ ಕೊರತೆ? ಅವನು ಗುಣವಾನ್ ಎಂದಿದ್ದಾರೆ. ಶ್ರೀಮದ್ ರಾಮಾಯಣದಲ್ಲಿ ಲಕ್ಷ್ಮೀದೇವಿಯು ಕರುಣಾಮಯಿ ಎಂದು ತೋರಿಸುವ ಒಂದು ಸುಂದರ ಪ್ರಸಂಗ ಇದೆ. ಸೀತೆಯನ್ನು ಹುಡುಕಿಕೊಂಡು ಬಂದ ಹನುಮಂತ ಅಶೋಕವನ ತಲುಪಿ ಒಂದು ಶಿಂಶುಪ ವೃಕ್ಷದಲ್ಲಿ ಅಡಗಿ ಕುಳಿತು ಸೀತೆಯನ್ನು ಸುತ್ತ ನೆರೆದಿದ್ದ ರಾಕ್ಷಸಿಯರನ್ನು ನೋಡುತ್ತಿದ್ದಾನೆ. ಅವರಾಡುವ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಾನೆ. ಅವರೆಲ್ಲ ಸೀತೆಯನ್ನು ಪೀಡಿಸುತ್ತಿದ್ದಾರೆ. ರಾವಣನನ್ನು ಒಪ್ಪಿಕೋ, ಇಲ್ಲದಿದ್ದರೆ ನಿನ್ನನ್ನು ತುಂಡು ತುಂಡು ಮಾಡಿ ಉಪ್ಪಿನಕಾಯಿ ಹಾಕಿ ತಿಂದು ಬಿಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ಒಬ್ಬಳು ರಾಕ್ಷಸಿ ಸೀತೆಯನ್ನು ನೋಡಿ, ಇವಳ ಚಿಗುರಿನಂತಹ ಬೆರಳುಗಳು ನನಗಿರಲಿ, ಇವುಗಳನ್ನು ಕತ್ತರಿಸಿ ನಾನು ಚೀಪಿ ತಿಂದು ಬಿಡುತ್ತೇನೆ ಎನ್ನುತ್ತಿದ್ದಾಳೆ. ಇನ್ನೊಬ್ಬಳು, ಇವಳ ಮೃದುಸ್ತನದ ಭಾಗವನ್ನು ನಾನು ತಿನ್ನುತ್ತೇನೆ ಎಂದಳು. ಇನ್ನೊಬ್ಬಳು, ಇವಳ ತೊಂಡೆಹಣ್ಣಿನಂತಹ ತುಟಿಗಳನ್ನು ನಾನು ಕಚ್ಚಿ ತಿನ್ನುತ್ತೇನೆ ಎಂದಳು. ಕಾಡಿನಲ್ಲಿ ಸಿಂಹ ಅಟ್ಟಿಸಿಕೊಂಡ ಬಂದ ಜಿಂಕೆಯಂತೆ ಸೀತೆ ಹೆದರಿ ನಡುಗುತ್ತಾ ಮುದುರಿಕೊಂಡು ಕುಳಿತಳು. ಅವಳ ಕಣ್ಣಿನಿಂದ ನೀರು ಹರಿಯುತ್ತಿತ್ತು. ರಾಮ ನನ್ನನ್ನು ಮರೆತೇ ಬಿಟ್ಟಿರುವೆನೇ? 10 ತಿಂಗಳು ಕಳೆದರೂ ಇನ್ನೂ ಬರಲಿಲ್ಲವಲ್ಲ? ನಾನು ಇನ್ನು ಬದುಕಿರಬಾರದು. ಬದುಕಿದ್ದರೆ ಈ ರಾಕ್ಷಸಿಯರು ನನ್ನನ್ನು ಜೀವಂತ ಹರಿದು ತಿಂದು ಬಿಡುತ್ತಾರೆ ಎಂದು ಹನುಮಂತನು ಕುಳಿತಿದ್ದ ವೃಕ್ಷದ ಕೆಳಗೆ ನಿಂತು ತನ್ನ ಉದ್ದನೆಯ ಕೂದಲಿನಿಂದಲೇ ನೇಣು ಹಾಕಿಕೊಂಡು ಸಾಯಲು ಹೊರಟಳು. ಆಗ ಹನುಮಂತ ಉಪಾಯವಾಗಿ ದಶರಥ ರಾಮರ ಕಥೆಯನ್ನು ಹೇಳುತ್ತಾ ಮೆಲ್ಲನೆ ಕೆಳಗಿಳಿದು ಬಂದು ಅವಳ ಮನಸ್ಸನ್ನು ಬೇರೆ ಕಡೆ ತಿರುಗಿಸಿ ಅವಳು ಸಾಯುವುದನ್ನು ತಪ್ಪಿಸುತ್ತಾನೆ. ಮುಂದೆ ಯುದ್ಧಕಾಂಡದಲ್ಲಿ ರಾವಣನ ವಧೆಯ ನಂತರ ಶ್ರೀರಾಮನ ವಿಜಯವನ್ನು ತಿಳಿಸುವುದಕ್ಕೆ ಶ್ರೀರಾಮನ ಅಪ್ಪಣೆಯ ಮೇಲೆ ಅಶೋಕವನಕ್ಕೆ ಬಂದು ಸೀತೆಯನ್ನು ನೋಡಿದ ಹನುಮಂತ ಅವಳಿಗೆ ಎಲ್ಲ ವಿಷಯವನ್ನು ತಿಳಿಸಿ ನಂತರ, ಅಮ್ಮ, ಅಪ್ಪಣೆ ಕೊಡು. ನೀನು ಹೂ ಎಂದರೆ ಈ ರಾಕ್ಷಸಿಯರನ್ನು ಈಗಲೇ ಮುಗಿಸಿಬಿಡುತ್ತೇನೆ. ಇವರು ನಿನಗೆ ಎಷ್ಟೊಂದು ಕಾಟ ಕೊಟ್ಟಿದ್ದರು ಎಂದನು. ಆದರೆ ಸೀತೆ ಹನುಮಂತನನ್ನು ತಡೆಯುತ್ತಾಳೆ. ನೀನು ಇಷ್ಟು ತಿಳಿದವನು ಹೀಗೆ ಹೇಳಬಹುದೇ? ಇವರದೇನೂ ತಪ್ಪಿಲ್ಲ. ಇವರೆಲ್ಲ ಆಗ ಮಹಾರಾಜನಾದ ರಾವಣನ ಅಧೀನರಾಗಿದ್ದರು. ಅವನು ಹೇಳಿದಂತೆ ನಡೆದುಕೊಂಡರು. ಅವರು ಸ್ವಂತ ಬುದ್ಧಿಯಿಂದ ನನಗೆ ತೊಂದರೆ ಮಾಡಲಿಲ್ಲ. ಅವರಿಗೇನೂ ಮಾಡಬೇಡ, ಬಿಟ್ಟುಬಿಡು ಎಂದು ಹೇಳುತ್ತಾಳೆ. ಪಾಪಾನಾಂ ವಾ ಶುಭಾನಾಂ ವಾ ವದಾರ್ಹಾಣಾಂ ಪ್ಲವಂಗಮ ಕಾರ್ಯಂ ಕರುಣಮಾರ್ಯೇಣ ನ ಕಶ್ಚಿನ್ನಾಪರಾಧ್ಯತಿ. ಅಂಜನಾಸುತ, ಇವರು ಪಾಪಿಗಳಾಗಿರಲಿ, ಒಳ್ಳೆಯವರಾಗಿರಲಿ, ವಧೆಗೆ ಅರ್ಹರೇ ಆಗಿರಲಿ, ಉತ್ತಮ ಸ್ವಭಾವವುಳ್ಳ ಸತ್ಪುರುಷರು ಅವರೆಲ್ಲರನ್ನು ಕರುಣೆಯಿಂದಲೇ ಕಾಣುತ್ತಾರೆ. ಹನುಮಾನ್, ಏಕೆ ಗೊತ್ತೇ?
ಪ್ರಪಂಚದಲ್ಲಿ ಪಾಪ ಮಾಡದವರೇ ಇಲ್ಲ. ಒಂದಲ್ಲ ಒಂದು ತಪ್ಪನ್ನು ಮಾಡಿಯೇ ಮಾಡಿರುತ್ತಾರೆ. ಈಗ ನನ್ನನ್ನು ನೋಡು ಲಕ್ಷ್ಮಣ, ಬೇಡ ಎಂದರೂ ಮಾಯಾ ಜಿಂಕೆಗಾಗಿ ಪಟ್ಟು ಹಿಡಿದೆ. ಆ ತಪ್ಪಿಗೆ ಎಷ್ಟೊಂದು ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಯಿತು ಎಂದಳು. ರಾವಣ ತೀರಿಕೊಂಡಾಯಿತು. ಈಗ ಇವರು ನನ್ನನ್ನೇನೂ ಮಾಡುತ್ತಿಲ್ಲ. ಇವರನ್ನು ಕೊಲ್ಲುವುದು ಬೇಡ, ಧರ್ಮವಲ್ಲ ಎಂದಳು. ಧರ್ಮ ಮಾರ್ಗದಲ್ಲಿ ನಡೆಯಲು ಇಚ್ಛಿಸುವವರು ದಯಾಳುಗಳಾಗಿರಬೇಕು, ಕರುಣಾಮಯಿಗಳಾಗಿರಬೇಕು ಎಂದು ತೋರಿಸಿಕೊಡುತ್ತದೆ ರಾಮಾಯಣ. ಈ ರೀತಿಯಾಗಿ ಕರುಣಾಮಯಿಯಾದ ಲಕ್ಷ್ಮಿಯನ್ನು ಹೃದಯದಲ್ಲಿಟ್ಟುಕೊಂಡಿರುವ ಮಾಧವನ ಕರುಣೆಯನ್ನು ನಾವು 3 ಚರ್ಮಶ್ಲೋಕಗಳಲ್ಲಿ ಕಾಣುತ್ತೇವೆ. ಕರುಣಾಮಯಿಯಾದ ಭಗವಂತನು ಭಕ್ತರನ್ನು ರಕ್ಷಿಸುವುದೇ ನನ್ನ ವ್ರತ ಎಂದು ಹೇಳಿದ್ದಾನೆ. ರಾಮಾಯಣದಲ್ಲಿ ಶ್ರೀರಾಮನು ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ ವ್ರತಂ ಮಮ ಎಂದನು. ಕೃಷ್ಣಾವತಾರದಲ್ಲಿ ಪರಿತ್ರಾಣಾಯ ಸಾಧೂನಾಂ ಎಂದು ಮತ್ತು ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಎಂದು ಹೇಳಿದನು. ವರಾಹ ಅವತಾರದಲ್ಲಿ ಸ್ಥಿತೇ ಮನಸಿ ಸುಸ್ವಸ್ಥೆ ಶರೀರೇ ಸತಿ ಯೋ ನರಃ ಧಾತು ಸಾಮ್ಯೇ ಸ್ಥಿತೇ ಸ್ಮರ್ತ ವಿಶ್ವರೂಪಂ ಚ ಮಾಮಜ ಅಜಂ ತತಸ್ಥಂ ಮ್ರಿಯಮಾಣಂ ತು ಕಾಷ್ಟ ಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ ಎಂದನು. ಆತ್ಮಸಮರ್ಪಣೆ ಎಂಬುದನ್ನು ಮನಸ್ಸು ಸ್ಥಿಮಿತದಲ್ಲಿರುವಾಗಲೇ, ಶರೀರ ಸುಸ್ಥಿತಿಯಲ್ಲಿರುವಾಗಲೇ, ನರನಾಡಿಗಳು ಗಟ್ಟಿಯಾಗಿರುವಾಗಲೇ, ಬುದ್ಧಿ ಪ್ರಕಾಶಮಾನವಾಗಿರುವಾಗಲೇ ಮಾಡಿಬಿಡಬೇಕು. ಸಾಯುವ ಕಾಲದಲ್ಲಾದರೂ ನನ್ನ ಸ್ಮರಣೆ ಮಾಡಬೇಕು. ನನ್ನ ಭಕ್ತರನ್ನು ನಾನು ಯಾವತ್ತೂ ಕೈ ಬಿಡುವುದಿಲ್ಲ, ಮೋಕ್ಷ ನೀಡುತ್ತೇನೆ ಎಂದಿದ್ದಾನೆ ವರಾಹಾವತಾರದಲ್ಲಿ ಭಗವಂತ. ಮುಮುಕ್ಷುವಿಗೆ ಬೇಕಾದ ಯಾವ ಗುಣಗಳು ನಮ್ಮಲ್ಲಿ ಇಲ್ಲವಲ್ಲ. ಭಗವಂತ ಪರಮ ದಯಾಳು. ನಾವು ಯೌವನದಲ್ಲಿ ಅವನನ್ನು ನೆನೆಯದೇ ಹೋದರೂ ಸಾಯುವ ಕಾಲದಲ್ಲಾದರೂ ನನ್ನ ಹೆಸರು ಹೇಳಿ ನನ್ನನ್ನು ಸ್ಮರಿಸಿ ಎಂದಿದ್ದಾನೆ ಅಲ್ಲವೇ? ಆಗ ಸಾಯುವ ಸ್ಥಿತಿಯಲ್ಲಿರುವ 108 ಬಾಧೆಗಳು, ಕಫ, ವಾತ, ಪಿತ್ತ ಅನುಭವಿಸುತ್ತಿರುವ ಕಷ್ಟದಲ್ಲಿ, ನೋವಿನಲ್ಲಿ, ಹಿಂಸೆಯಲ್ಲಿ ಮನಸ್ಸು ಸಮಾಧಾನವಾಗಿ ಭಗವಂತನನ್ನು ನೆನೆಯುವುದು ಸಾಧ್ಯವಾಗುವುದೇ? ಅಪ್ಪೋದಿಕ್ಕು ಇಪ್ಪೋದೇ ಶಲ್ಲಿ ವೈತ್ತೇನೆ ಎನ್ನುವ ಹಾಗೆ ದೇಹ ಚೆನ್ನಾಗಿರುವಾಗಲೇ, ಬುದ್ಧಿ ಮನಸ್ಸುಗಳು ಸುಸ್ಥಿತಿಯಲ್ಲಿರುವಾಗಲೇ ಭಗವಂತನಲ್ಲಿ ಆತ್ಮಸಮರ್ಪಣೆ ಮಾಡಿ ಎನ್ನುತ್ತಿದ್ದಾರೆ ಶ್ರೀ ವೇದಾಂತ ದೇಶಿಕರು ಈ ಪದ್ಯದ ಮೂಲಕ. ಭಗವಂತನ ಗುಣಗಳನ್ನು ನೆನೆಯಿರಿ, ನೀವೂ ಗುಣವಂತರಾಗಿ ಎನ್ನುತ್ತಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಅಹಂಕಾರ ಮಮಕಾರಗಳನ್ನು ಬಿಟ್ಟು ನನ್ನಲ್ಲಿ ಆತ್ಮಸಮರ್ಪಣೆ ಮಾಡು, ನಾನು ನಿನ್ನನ್ನು ಕಾಪಾಡುತ್ತೇನೆ ಎಂದು ಸ್ವಾಮಿ ಅಭಯ ಕೊಡುತ್ತಿದ್ದರು. ನಾವು ಅದನ್ನು ಮಾಡದೆ ಅದರಿಂದ ದೂರವಿದ್ದೇವಲ್ಲ. ಸತ್ಯವನ್ನೇ ಹೇಳುವ ವೇದಗಳಿಗೂ ನಿಧಿಯಾದ ಭಗವಂತನನ್ನು, ಅವನ ಚರಣಕಮಲಗಳನ್ನು ನಾವು ಅಪೇಕ್ಷೆ ಪಡದೆ ಐಹಿಕ ಐಶ್ವರ್ಯಗಳನ್ನು ಗಳಿಸುವುದರಲ್ಲಿ ಮುಳುಗಿ ಹೋಗಿದ್ದೇವಲ್ಲ. ಆದರೂ ಕರುಣಾಮಯಿಯಳಾದ ಲಕ್ಷ್ಮೀದೇವಿಯನ್ನು ಹೃದಯದಲ್ಲಿ ಧರಿಸಿರುವ ಮಾಧವನು ನಮ್ಮನ್ನು ಕಾಪಾಡುತ್ತಿದ್ದಾನೆ. ಅಂತಹ ಮಾಧವನ ಪಾದ ಪದ್ಮಗಳನ್ನು ರಕ್ಷಿಸುತ್ತಿರುವ ಓ ಪಾದುಕೆಯೇ, ನೀನೆಂಥ ಮಹಾಮಹಿಮಳು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.